ಓಕೆನಾ? ಕಾರ್ಯಕ್ರಮ ಏನಿಲ್ಲ, ನಮ್ಮ ತಿಪ್ಟೂರ್ ಶಶಿಧರ್ ಅವರು ಜನಸ್ಪಂದನ ಟ್ರಸ್ಟ್ ಮೂಲಕ ಸಂವಿಧಾನ ಅರಿವು ಕಾರ್ಯಾಗಾರ ಅಂತ ಹೇಳಿ ಹಮ್ಮಿಕೊಂಡಿದ್ದಾರೆ. ನಮ್ಮ ವಿದ್ಯಾರ್ಥಿನಿಗಳಿಗೆ ಸಂವಿಧಾನದ ಮೌಲ್ಯ ಮತ್ತು ಆಶಯಗಳ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತೇಳಿ 2 ದಿನಗಳ ಕಾರ್ಯಾಗಾರ ಮಾಡ್ಕೊಂಡಿದ್ದಾರೆ. ಹಲವಾರು ಎಮಿನೆಂಟ್ ಸ್ಪೀಕರ್ಸ್ ಬಂದು ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸ ಕೊಡ್ತಾ ಇದ್ದಾರೆ. ಸೊ ಅದರ ಉದ್ಘಾಟನಾ ಸಮಾರಂಭಕ್ಕೆ ನನ್ನನ್ನು ಕೂಡ ಕರೆದಿದ್ದರು. ಹಾಗಾಗಿ ಶಶಿಧರ್ ಅವರು ನಮಗೆ ಬಹಳ ಪರಿಚಿತರು ಕೂಡ. ಅವರು ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷ ಸಿದ್ಧಾಂತನ ನಂಬಿಕೊಂಡು ಅದೇ ರೀತಿ ರಾಜಕೀಯ ಮಾಡ್ಕೊಂಡು ಬಂದಿರೋರು ಮತ್ತು ಸಂವಿಧಾನದ ಆಶಯಗಳಲ್ಲಿ ಬಹಳ ಬಲವಾದ ನಂಬಿಕೆ ಇಟ್ಕೊಂಡಿರೋರು. ಸೊ ಹಾಗಾಗಿ ಅವ್ರು ಕರೆದಾಗ ಖುಷಿಯಿಂದ ಅವರ ಆಹ್ವಾನಕ್ಕೆ ಮೇರೆಗೆ ಇಲ್ಲಿ ಬಂದು ಈ ಕಾರ್ಯಕ್ರಮ ಅಟೆಂಡ್ ಮಾಡಿದ್ರು. ನಾ ಕೊನೆ ಒಂದು ಸ್ವಲ್ಪ ಭಾಗ ಕೇಳಿ. ಸಂವಿಧಾನದಲ್ಲಿ ಯುದ್ಧಕ್ಕೆ ಮಾನ್ಯತೆ ಇಲ್ಲವೇ ಇಲ್ಲ ಅಂತ ಹೇಳಿ, ಸಂವಿಧಾನದ ಆಶಯ ಯುದ್ಧ ಅಲ್ಲ ಅಂತ ಹೇಳಿ. ಸೊ ಯುದ್ಧದ ಈ ಪರಿಸ್ಥಿತಿಯಲ್ಲಿ ಅಂಬೇಡ್ಕರ್ ಯುದ್ಧ ಮಾಡಲಿಕ್ಕೆ ಯಾವುದೇ ಅವಕಾಶ ಇಲ್ಲ ಅನ್ನೋ ರೀತಿಯಲ್ಲೇ ಸಂವಿಧಾನದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾವುದೇ ಒಂದು ದೇಶದ ಸಂವಿಧಾನ ಕೂಡ ಯಾವತ್ತೂ ಕೂಡ ಕಾನ್ಫ್ಲಿಕ್ಟ್ಗಳಿಂದ ದೂರ ಇರಬೇಕು, ಕಾನ್ಫ್ಲಿಕ್ಟ್ಗಳನ್ನ ಶಾಂತಿಯುತವಾಗಿ ರಿಸಾಲ್ವ್ ಮಾಡಿಕೊಂಡು ನೆಮ್ಮದಿಯಿಂದ ಬದುಕಬೇಕು ಅನ್ನೋದಕ್ಕೋಸ್ಕರನೇ ಎಲ್ಲರೂ ಕೂಡ ಸಮಾಜದಲ್ಲಿ ಸಂವಿಧಾನಕ್ಕೆ ಜಾರಿ ತಂದಿರ್ತಾರೆ. ಸೊ ಹಾಗಾಗಿ ಅವರು ಅದನ್ನೇ ಉಲ್ಲೇಖ ಮಾಡಿರ್ತಾರೆ. ಬಟ್ ಒಂದೊಂದು ಸರಿ ವಿ ವಿಲ್ ಬಿ ಫೋರ್ಸ್ ಟು ಡೂ ವಾರ್. ಯಾಕೆಂತಂದರೆ ನಮ್ಮ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಕೆಲವು ಬಾರಿ ಮಾಡಬೇಕಾಗತ್ತೆ. ಇವಾಗ ನಮ್ಮ ದೇಶದ ನಾಗರಿಕರನ್ನು ಯಾರೋ ಒಂದು ದೇಶದವರು ನಮ್ಮ ದೇಶದೊಳಗೆ ನುಸುಳಿ ಬಂದು ಕೊಂದಾಗ ನಾವು ಅವರಿಗೆ ಸೂಕ್ತವಾದಂಥ ಪ್ರತಿಕ್ರಿಯೆ ಕೊಡಬೇಕಾಗತ್ತೆ. ಮತ್ತು ಆ ಪ್ರತಿಕ್ರಿಯೆ ಹೇಗಿರಬೇಕು ಅನ್ನೋದನ್ನು ಕೇಂದ್ರ ಸರ್ಕಾರ ತೀರ್ಮಾನ ಮಾಡುತ್ತೆ. ಯಾಕಂದರೆ ಅವರಿಗೆ ಅದರ ಪೂರ್ತಿ ಮಾಹಿತಿ ಇರುತ್ತೆ ಸೈನ್ಯದ ಬಗ್ಗೆ, ನಮ್ಮ ಇಂಟರ್ನ್ಯಾಷನಲ್ ನಮ್ಮ ಸ್ಥಿತಿಗತಿಗಳ ಬಗ್ಗೆ. ಸೊ ಹಾಗಾಗಿ ಅವ್ರು ಏನೇ ತೀರ್ಮಾನ ತೆಗೆದುಕೊಂಡ್ರು ಆ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಅವರಿಗೆ ಬೆಂಬಲ ಕೊಡಬೇಕಾಗುತ್ತೆ, ಕೆಲಸ ಮಾಡಿ. ಯುದ್ಧ ಮಾಡ್ತಾ ಇರುವಂಥದ್ದು ಸಂವಿಧಾನ ವಿರೋಧಿ ಆಗಬಹುದು. ಯಾಕಂದರೆ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮಾನ್ಯತೆ ಇಲ್ಲ ಅಂತ ಹೇಳಿರುವಾಗ ಯಾವುದೇ ಸಂವಿಧಾನ ಕೂಡ ಶಾಂತಿಯುತವಾಗಿ ಸಮಾಜ ನಡಿಬೇಕು ಅಂತ ಹೇಳಿ ಬಯಸಿ ಹೇಳುತ್ತೆ. ಆ ಆಶೆನ ಅವ್ರು ಹೇಳಿದ್ದಾರೆ. ಬಟ್ ಯುದ್ಧದ ಪರಿಸ್ಥಿತಿ ಬಂದಾಗ ಅಂದರೆ ಬೇರೆಯವ್ರು ನಮ್ಮನ್ನು ಅಟ್ಯಾಕ್ ಮಾಡಿದಾಗ ನಾವು ಅಟ್ಯಾಕ್ ಮಾಡಬಾರ್ದು ಅಂತೇನೂ ಇಲ್ಲ. ಸೊ ಅದು ನನ್ನ ನಂಬಿಕೆ. ಸೊ ಅದನ್ನು ನಾನು ನಿಮ್ಗೆ ಹೇಳಿದೆ. ಮಾನ್ಯತೆ ಇಲ್ಲ, ಅಂಬೇಡ್ಕರ್ ಅವರು ಕೂಡ ಅದನ್ನೇ ಬರ್ತಿದ್ದಾರೆ, ಮಾನ್ಯತೆ ಇಲ್ಲ ಅಂತ ಹೇಳಿ. ಮಾನ್ಯತೆ ಅಲ್ಲ ಸಂವಿಧಾನದಲ್ಲಿ ಯುದ್ಧದ ಬಗ್ಗೆ ಪ್ರಸ್ತಾಪ ಇಲ್ಲ. ಅವ್ರು ಏನು ಹೇಳ್ತಾರೆ, ಇಂಥ ಕ್ಲಿಷ್ಟ ಸಂದರ್ಭದಲ್ಲಿ ಅಂತಂದರೆ ವಾರ್ ಸಿಚುವೇಶನ್ಸಲ್ಲಿ ನಾವು ನಮ್ಮ ಪ್ರೊಟೆಕ್ಷನ್ ಹೆಂಗೆ ಮಾಡ್ಕೋಬೇಕು ಮತ್ತು ನಮ್ಮ ಆತ್ಮಸ್ಥೈರ್ಯ ಹೆಂಗಿರಬೇಕು, ನಮಗೆ ರಕ್ಷಣೆನ ದೇಶವನ್ನು ಹೆಂಗೆ ರಕ್ಷಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಮಾತಾಡ್ತಾರೆ ಅಂತ ಹೇಳಿದ್ರೆ ಅದು ಆರ್ಟಿಕಲ್ 352ನಲ್ಲಿ ಭಾಳ ಕ್ಲಿಯರಾಗಿ ಹೇಳಿದ್ದಾರೆ ಅಂತ ಹೇಳಿದೆ. ಯುದ್ಧ ಮಾಡಬೇಕು ಮಾಡಬಾರ್ದು ಅಂತೇನು ಬಾಬಾ ಸಾಹೇಬ್ರು ಹೇಳಿಲ್ಲ, ಅಥವಾ ಸಂವಿಧಾನದಲ್ಲಿ ಅದ್ರ ಬಗ್ಗೆ ಇದಿಲ್ಲ, ಪ್ರಸ್ತಾಪ ಇಲ್ಲ. ಆದರೆ ಯುದ್ಧದ ಸಂದರ್ಭದಲ್ಲಿ ನಾವು ಹೆಂಗಿರಬೇಕು, ಒಂದು ದೇಶವಾಗಿ ನಾವು ಹೆಂಗಿರಬೇಕು ಅನ್ನೋದನ್ನ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಭಾಳ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾರೆ. ಮತ್ತು ಅದಕ್ಕೆ ಒಂದು ಪರಿಚ್ಛೇದವನ್ನೇ ಅವರು ಇಟ್ಬಿಟ್ಟಿದ್ದಾರೆ. ಅಂತಂದರೆ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ನಾವು ಹೆಂಗಿರಬೇಕು, ನಮ್ಮ ಮುನ್ನೆಚ್ಚರಿಕೆ ಹೆಂಗಿರಬೇಕು, ನಮ್ಮ ರಕ್ಷಣೆ ಹೆಂಗಿರಬೇಕು, ಆಮೇಲೆ ನಮ್ಮ ಸೆಲ್ಫ್ ಡಿಫೆನ್ಸ್ ಹೆಂಗಿರಬೇಕು, ನಮ್ಮನ್ನು ನಾವೇ ಹೆಂಗೆ ಇದು ಮಾಡ್ಕೊಳ್ಳೋಕೆ. ಅದಕ್ಕೋಸ್ಕರನೇ ಅವರು ಸೆಕೆಂಡ್ ವರ್ಲ್ಡ್ ವಾರ್ದು ಎಕ್ಸಾಂಪಲ್ ಕೊಟ್ಕೊಂಡು ಹೋಗೋದು. ಸೆಕೆಂಡ್ ವರ್ಲ್ಡ್ ವಾರ್ ಸಂದರ್ಭದಲ್ಲಿ ಅವರು ಆಲೋಚನೆ ಮಾಡಿದ್ದು ಹೆಚ್ಚು ಏನು ಅಂತ ಹೇಳಿದ್ರೆ, ಅಲ್ಲಿ ನೊಂದವರ ಮತ್ತು ಗಾಯಗೊಂಡವರ ಬಗ್ಗೆ ಒಂದು ಕಾಂಪನ್ಸೇಷನ್ ಆ್ಯಕ್ಟನ್ನ ಹೆಂಗೆ ತರಬೇಕು, ಒಂದು ಇನ್ಶೂರೆನ್ಸನ್ನ ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು 1943ನಲ್ಲಿ ಯೋಚನೆ ಮಾಡ್ತಾರೆ. ಹಾಗಾಗಿ ಅದನ್ನು ನಾನು ಹೇಳಿದ್ದೆ. ತಾವು ಹೇಳಿದ್ದು ಒಂದು ನಿಮಿಷ ನಾನು ಹೇಳ್ತೀನಿ. ತಾವು ಹೇಳಿದ ಬಿಟ್ಟು ಇಲ್ಲಿದೆ, ಸಂವಿಧಾನದಲ್ಲಿ ಯುದ್ಧಕ್ಕೆ ಅವಕಾಶ ಇದೆಯಾ, ಯುದ್ಧ ನಾವು ಮೊದಲು ಮಾಡಬೇಕಾ ಅಥವಾ ಅವರು ಮಾಡಬೇಕಾ, ಸಂವಿಧಾನದ ಮೂಲ ಆಶಯ ಬುದ್ಧ ಬಸವರ ಆಶಯ ಸಂವಿಧಾನದಲ್ಲಿ ಇರೋದರಿಂದ ಯುದ್ಧಕ್ಕೆ ಮಾನ್ಯತೆ ಇಲ್ಲ. ಅದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಏನು ಹೇಳ್ತಾರೆ ಅಂದರೆ, ಯುದ್ಧ ನಿಮ್ಮ ಕಾನ್ಸಿಯಸ್ಗೆ ಬಿಟ್ಟಿದ್ದು ಅಂತಾರೆ, ನಿಮ್ಮ ಮಾನ್ಯತೆ ಇಲ್ಲ ಅಂತಲೇ. ಯುದ್ಧ ಅಲ್ಲ, ಕಾನ್ಸಿಯಸ್ಗೆ ಬಿಟ್ಟಿದ್ದು ಅಲ್ಲ, ಅದು ಬಾಯಿ ತಪ್ಪಿ ನನ್ನ ಶಬ್ದಗಳು ಬರುವಾಗ ಹೆಚ್ಚು ಕಡಿಮೆ ಆಗಿರ್ಬೋದೇ ಹೊರತು ಯುದ್ಧದ ಬಗ್ಗೆ ಅಂದರೆ ನಿಮ್ಮ ಕಾನ್ಷಿಯನ್ಸ್ನ ಹೆಚ್ಚು ಅವರು ವಿವೇಚನೆಗೆ ಬಿಟ್ಕೊಳ್ಳಿ ಅನ್ನೋವಂಥ ಮಾತನ್ನು ಅವ್ರು ಹೇಳೋಂಥದ್ದು. ಯಾಕಂದರೆ ಭಾಳ ಮನುಷ್ಯತ್ವವನ್ನು ಮತ್ತು ಇದ್ರ ಬಗ್ಗೆನ ಪ್ರೀತಿಸುವಂಥವ್ರು ಎಲ್ಲರೂ ಕೂಡ ಹೇಳುವಂಥ ಮಾತು. ಯಾಕಂದರೆ ನಾವು ಯೋಚನೆ ಮಾಡಬೇಕಾದ್ರು ಯುದ್ಧ ನಿಜ, ಈಗಿನ ನಮ್ಮ ಸಂದರ್ಭದಲ್ಲಿ ಯುದ್ಧ ಅನಿವಾರ್ಯ ಆಗಿದೆ. ನಾವಿವತ್ತು ಪಾಕಿಸ್ತಾನದಂಥ ಒಂದು ಇದನ್ನು ನಾವಿವತ್ತು ಹಿಮ್ಮೆಟ್ಟಿಸಬೇಕಾಗಿದೆ, ಟೆರ್ರಿಸಮ್ನ ಹಿಮ್ಮೆಟ್ಟಿಸಬೇಕಾಗಿದೆ. ಇದು ನಮಗೆ ಅನಿವಾರ್ಯ ಆಗಿದೆ.
ಇಷ್ಟರ ನಡುವೆ ಕೂಡ ನಾವೇನು ಮಾಡಬೇಕಾಗಿದೆ, ನಮ್ಮ ಪ್ರಾಣಗಳನ್ನು ಹೆಚ್ಚು ಕಳ್ಕೊಳ್ದಂಗೆ ನಾವು ನೋಡ್ಕೊಳ್ಳುವಂಥ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ಯಾಕಂದರೆ ಪ್ರತಿಯೊಬ್ಬ ಯುದ್ಧಕ್ಕೆ ಹೋದಂತಹ ಮನೆಗಳಲ್ಲೂ ಕೂಡ ಒಂದು ಆತಂಕ ಇರುತ್ತೆ, ಅವ್ರ ಪೇರೆಂಟ್ಸ್ದು ಇವ್ರದ್ದು ಆತಂಕ ಇರುತ್ತೆ. ಅದರಿಂದಾಗಿ ಅವರು ಹೇಳುವಂತಹ ಇದನ್ನು ನಾನು ಆ ಆಶಯವನ್ನು ಹೇಳಿದೆ. ಅಂದರೆ ಯುದ್ಧಕ್ಕೆ ಮಾನ್ಯತೆ ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋಂಥದ್ದು, ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ, ಅದು ಬಾಯಿ ತಪ್ಪಿ ಬಂದಿರ್ಬೋದು. ಆದರೆ ಯುದ್ಧದ ಬಗ್ಗೆ ಸಂವಿಧಾನದಲ್ಲಿ ಅವರು ಯುದ್ಧದ ಬಗ್ಗೆ ಪ್ರಸ್ತಾಪ ಇಲ್ಲ. ಆದರೆ ನಮ್ಮ ರಕ್ಷಣೆಯ ಬಗ್ಗೆ ಇದೆ, ಆತ್ಮರಕ್ಷಣೆಯ ಬಗ್ಗೆ ಇದೆ, ದೇಶದ ಭದ್ರತೆಯ ಬಗ್ಗೆ ಇದೆ. ನಮ್ಮ ಆತ್ಮರಕ್ಷಣೆ ವಿಚಾರ ಬಂದಾಗ ಯುದ್ಧ ಅನಿವಾರ್ಯ. ಖಂಡಿತ ಓಕೆ. ಓಕೆನಾ? ಕಾರ್ಯಕ್ರಮ ಇದು? ಏನಿಲ್ಲ, ನಮ್ಮ ತಿಪ್ಟೂರ್ ಶಶಿಧರ್ ಅವರು ಜನಸ್ಪಂದನ ಟ್ರಸ್ಟ್ ಮೂಲಕ ಸಂವಿಧಾನ ಅರಿವು ಕಾರ್ಯಾಗಾರ ಅಂತ ಹೇಳಿ ಹಮ್ಮಿಕೊಂಡಿದ್ದಾರೆ. ನಮ್ಮ ವಿದ್ಯಾರ್ಥಿನಿಗಳಿಗೆ ಸಂವಿಧಾನದ ಮೌಲ್ಯ ಮತ್ತು ಆಶಯಗಳ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತೇಳಿ 2 ದಿನಗಳ ಕಾರ್ಯಾಗಾರ ಮಾಡ್ಕೊಂಡಿದ್ದಾರೆ. ಹಲವಾರು ಎಮಿನೆಂಟ್ ಸ್ಪೀಕರ್ಸ್ ಬಂದು ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸ ಕೊಡ್ತಾ ಇದ್ದಾರೆ. ಸೊ ಅದರ ಉದ್ಘಾಟನಾ ಸಮಾರಂಭಕ್ಕೆ ನನ್ನನ್ನು ಕೂಡ ಕರೆದಿದ್ದರು. ಹಾಗಾಗಿ ಶಶಿಧರ್ ಅವರು ನಮಗೆ ಬಹಳ ಪರಿಚಿತರು ಕೂಡ. ಅವರು ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷ ಸಿದ್ಧಾಂತನ ನಂಬಿಕೊಂಡು ಅದೇ ರೀತಿ ರಾಜಕೀಯ ಮಾಡ್ಕೊಂಡು ಬಂದಿರೋರು ಮತ್ತು ಸಂವಿಧಾನದ ಆಶಯಗಳಲ್ಲಿ ಬಹಳ ಬಲವಾದ ನಂಬಿಕೆ ಇಟ್ಕೊಂಡಿರೋರು. ಸೊ ಹಾಗಾಗಿ ಅವ್ರು ಕರೆದಾಗ ಖುಷಿಯಿಂದ ಅವರ ಆಹ್ವಾನಕ್ಕೆ ಮೇರೆಗೆ ಇಲ್ಲಿ ಬಂದು ಈ ಕಾರ್ಯಕ್ರಮ ಅಟೆಂಡ್ ಮಾಡಿದ್ರು. ನಾ ಕೊನೆ ಒಂದು ಸ್ವಲ್ಪ ಭಾಗ ಕೇಳಿ. ಸಂವಿಧಾನದಲ್ಲಿ ಯುದ್ಧಕ್ಕೆ ಮಾನ್ಯತೆ ಇಲ್ಲವೇ ಇಲ್ಲ ಅಂತ ಹೇಳಿ ಸಂವಿಧಾನದ ಆಶಯ ಯುದ್ಧ ಅಲ್ಲ ಅಂತ ಹೇಳಿ. ಸೊ ಯುದ್ಧದ ಈ ಪರಿಸ್ಥಿತಿಯಲ್ಲಿ ಅಂಬೇಡ್ಕರ್ ಅವರು ಯುದ್ಧ ಮಾಡಲಿಕ್ಕೆ ಯಾವುದೇ ಅವಕಾಶ ಇಲ್ಲ ಅನ್ನೋ ರೀತಿಯಲ್ಲೇ ಸಂವಿಧಾನದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾವುದೇ ಒಂದು ದೇಶದ ಸಂವಿಧಾನ ಕೂಡ ಯಾವತ್ತೂ ಕೂಡ ಕಾನ್ಫ್ಲಿಕ್ಟ್ಗಳಿಂದ ದೂರ ಇರಬೇಕು, ಕಾನ್ಫ್ಲಿಕ್ಟ್ಗಳನ್ನ ಶಾಂತಿಯುತವಾಗಿ ರಿಸಾಲ್ವ್ ಮಾಡಿಕೊಂಡು ನೆಮ್ಮದಿಯಿಂದ ಬದುಕಬೇಕು ಅನ್ನೋದಕ್ಕೋಸ್ಕರನೇ ಎಲ್ಲರೂ ಕೂಡ ಸಮಾಜದಲ್ಲಿ ಸಂವಿಧಾನಕ್ಕೆ ಜಾರಿ ತಂದಿರ್ತಾರೆ. ಸೊ ಹಾಗಾಗಿ ಅವರು ಅದನ್ನೇ ಉಲ್ಲೇಖ ಮಾಡಿರ್ತಾರೆ. ಬಟ್ ಒಂದೊಂದು ಸರಿ ವಿ ವಿಲ್ ಬಿ ಫೋರ್ಸ್ ಟು ಡೂ ವಾರ್. ಯಾಕೆಂತಂದರೆ ನಮ್ಮ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಕೆಲವು ಬಾರಿ ಮಾಡಬೇಕಾಗತ್ತೆ. ಇವಾಗ ನಮ್ಮ ದೇಶದ ನಾಗರಿಕರನ್ನು ಯಾರೋ ಒಂದು ದೇಶದವರು ನಮ್ಮ ದೇಶದೊಳಗೆ ನುಸುಳಿ ಬಂದು ಕೊಂದಾಗ ನಾವು ಅವರಿಗೆ ಸೂಕ್ತವಾದಂಥ ಪ್ರತಿಕ್ರಿಯೆ ಕೊಡಬೇಕಾಗತ್ತೆ. ಮತ್ತು ಆ ಪ್ರತಿಕ್ರಿಯೆ ಹೇಗಿರಬೇಕು ಅನ್ನೋದನ್ನು ಕೇಂದ್ರ ಸರ್ಕಾರ ತೀರ್ಮಾನ ಮಾಡುತ್ತೆ. ಯಾಕಂದರೆ ಅವರಿಗೆ ಅದರ ಪೂರ್ತಿ ಮಾಹಿತಿ ಇರುತ್ತೆ ಸೈನ್ಯದ ಬಗ್ಗೆ, ನಮ್ಮ ಇಂಟರ್ನ್ಯಾಷನಲ್ ನಮ್ಮ ಸ್ಥಿತಿಗತಿಗಳ ಬಗ್ಗೆ. ಸೊ ಹಾಗಾಗಿ ಅವ್ರು ಏನೇ ತೀರ್ಮಾನ ತೆಗೆದುಕೊಂಡ್ರು ಆ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಅವರಿಗೆ ಬೆಂಬಲ ಕೊಡಬೇಕಾಗುತ್ತೆ, ಕೆಲಸ ಮಾಡಬೇಕು. ಯುದ್ಧ ಮಾಡ್ತಾ ಇರುವಂಥದ್ದು ಸಂವಿಧಾನ ವಿರೋಧಿ ಆಗಬಹುದು. ಯಾಕಂದರೆ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮಾನ್ಯತೆ ಇಲ್ಲ ಅಂತ ಹೇಳಿರುವಾಗ ಯಾವುದೇ ಸಂವಿಧಾನ ಕೂಡ ಶಾಂತಿಯುತವಾಗಿ ಸಮಾಜ ನಡಿಬೇಕು ಅಂತ ಹೇಳಿ ಬಯಸಿ ಹೇಳುತ್ತೆ. ಆ ಆಶೆನ ಅವ್ರು ಹೇಳಿದ್ದಾರೆ. ಬಟ್ ಯುದ್ಧದ ಪರಿಸ್ಥಿತಿ ಬಂದಾಗ ಅಂದರೆ ಬೇರೆಯವ್ರು ನಮ್ಮನ್ನು ಅಟ್ಯಾಕ್ ಮಾಡಿದಾಗ ನಾವು ಅಟ್ಯಾಕ್ ಮಾಡಬಾರ್ದು ಅಂತೇನೂ ಇಲ್ಲ. ಸೊ ಅದು ನನ್ನ ನಂಬಿಕೆ. ಸೊ ಅದನ್ನು ನಾನು ನಿಮ್ಗೆ ಹೇಳಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.